ಅಧ್ಯಾಯ 27ನೇ ಶ್ಲೋಕ. ನೈತೆ ಶ್ರುತಿ ಪಾರ್ಥ ಜಾನನ್ನ ಯೋಗಿ ಮುಖ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ನ ಏತೆ ಶ್ರುತಿ ಪಾರ್ಥ ಜಾನನ್ನ ಯೋಗಿ ಮುಖ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತಃ ಭವ ಅರ್ಜುನ. ಹೀಗೆ ಏಕಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಎಂಬುದಾಗಿ ಮರಣವನ್ನು ಹೊಂದಿದ ನಂತರದಲ್ಲಿ ಸಾಧಕರು ಮತ್ತು ಸಾಧಕರಲ್ಲದವರು ಹೋಗುವಂತ ಎರಡು ಮಾರ್ಗಗಳನ್ನು ಭಗವಂತ ನಿರೂಪಣೆಯನ್ನ ಮಾಡಿದ. ಆ ಎರಡು ಮಾರ್ಗಗಳ ನಿರೂಪಣೆಯನ್ನ ಮಾಡಿದ ನಂತರದಲ್ಲಿ ಹೇಳ್ತಿದ್ದಾನೆ, ಪಾರ್ಥ ಅಂತ ಅರ್ಜುನನಿಗೆ ಕೃಷ್ಣ ಮಾಡುವಂತ ಸಂಬೋಧನೆ ಕರಿತಾ ಇದ್ದಾನೆ. ಸಂಬೋಧನೆ ಸಮ್ಯಕ್ ಸಂಬೋಧನಂ ಅವನ ಕಡೆಗೆ ತಿರುಗಿ ನೋಡುವಂತೆ ಮಾಡಿ ಹೇಳ್ತಾ ಇದ್ದಾನೆ. ಪಾರ್ಥ, ಎಲೇ ಪೃಥ್ವಿಯ ಮಗನೇ, ಏತೇ ಶ್ರುತಿ, ಈ ಎರಡು ಶ್ರುತಿಗಳಿದ್ದಾವಲ್ಲ. ಶ್ರುತಿ ಅಂದ್ರೆ ಸೃಗತವು ಧಾತು, ಮಾರ್ಗ ಅಂತ ಅರ್ಥ. ಶ್ರುತಿ ಶ್ರುತಿ ಶ್ರುತಯ, ಶ್ರುತಿ ಶ್ರುತಿ ದ್ವಿವಚನ ಅದು. ಈ ಎರಡು ಮಾರ್ಗಗಳು ಶ್ರುತಿ ಶ್ರುತಿ ಶ್ರುತಯ, ಈ ಎರಡು ಮಾರ್ಗಗಳು ಅದನ್ನು ನಾನು ನಿರೂಪಣೆ ಮಾಡಿದ್ದೇನೆ. ಇದನ್ನು ಯಾರು ತಿಳ್ಕೊಳ್ತಾನೋ, ಜಾನನ್ ಅಂದ್ರೆ ತಿಳಿಯೋದು ಅಂತ ಅರ್ಥ. ಈ ಎರಡು ಮಾರ್ಗಗಳ ಬಗ್ಗೆ ಯಾರು ಅರಿವನ್ನ ಪಡಿತಾನೋ, ಜ್ಞಾನವನ್ನ ಪಡಿತಾನೋ ಅಂತಹ ಯೋಗಿ, ಅವನೇ ಯೋಗಿ. ಅಂದ್ರೆ ಒಂದು ಶುಕ್ಲ ಮಾರ್ಗ, ಇನ್ನೊಂದು ಕೃಷ್ಣ ಮಾರ್ಗ, ಒಂದು ಧೂಮ ಮಾರ್ಗ, ಇನ್ನೊಂದು ಬೆಳಕಿನ ಮಾರ್ಗ, ಒಂದು ಉತ್ತರಾಯಣ ಮಾರ್ಗ, ಇನ್ನೊಂದು ದಕ್ಷಿಣಾಯನ ಮಾರ್ಗ. ಹೀಗೆ ಆ ಎರಡೂ ಮಾರ್ಗಗಳ ಬಗ್ಗೆ ತಿಳ್ಕೊಳ್ಬೇಕು. ತಿಳ್ಕೊಂಡವನೇ ಯೋಗಿ. ಅಂತ ಯೋಗಿಯು ನಕಶ್ಚನ ಮುಖ್ಯತಿ, ಅವನು ಎಂದೆಂದಿಗೂ ಮೋಹಕ್ಕೊಳಗಾಗುವುದಿಲ್ಲ. ಮೋಹ ಅಂತ ಹೇಳಿದ್ರೆ ಅಜ್ಞಾನ ಅಂತ ಅರ್ಥ. ಎಂದಿಗೂ ಅಜ್ಞಾನವನ್ನ ಪಡೆಯುವುದಿಲ್ಲ. ಇನ್ನೊಂದರ್ಥ, ದೇವರ ಬಗ್ಗೆ ವಿಸ್ಮೃತಿ ಅವನಿಗೆ ಬರೋದೇ ಇಲ್ಲ. ದೇವರನ್ನ ಮರೆತು ಬಿಡೋದು ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ಕೃಷ್ಣ ಹೇಳುವಂತ ಮಾತು, ಯಂ ಯಂ ವಾಪಿ ಸ್ಮರನ್ನ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೈವ ಏತಿ ಕೌಂತೆಯ ಸದಾ ತದ್ಭಾವಭಾವಿತಃ ಅಂತ. ಅಂದ್ರೆ ಮರಣದ ಕಾಲದಲ್ಲಿ ಭಗವಂತನ ಸ್ಮರಣೆ ಬೇಕು ಅಂತ ಅರ್ಥ. ಮರಣದ ಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂದ್ರೆ ಜೀವನ ಪೂರ್ತಿ ಇರಬೇಕು. ಆ ಜೀವನ ಪೂರ್ತಿ ಇರಬೇಕು ಅಂತ ಆದ್ರೆ ಅದು ಮರಿದೆ ನಮ್ಮಲ್ಲಿ ಗಟ್ಟಿಯಾಗಿ ಕೂತು ಬಿಡಬೇಕು. ಹಾಗಾಗಿ ಅದನ್ನು ಕೃಷ್ಣ ಹೇಳ್ತಿದ್ದಾನೆ, ಮೋಹಕ್ಕೊಳಗಾಗೋದಿಲ್ಲ. ಮೋಹಕ್ಕೊಳಗಾಗೋದಿಲ್ಲ ಅಂತ ಹೇಳಿದ್ರೆ ಎಂದಿಗೂ ಭಗವಂತನ ಒಂದು ವಿಸ್ಮೃತಿ ಅವನಿಗೆ ಬರೋದಿಲ್ಲ. ಇದೇ ಅಧ್ಯಾಯದಲ್ಲಿ ಹಿಂದೆ ಹೇಳಿದ್ದು ಎಂ ಎಂ ವಾಪಿ ಸ್ಮರಣ ಭಾವಂ ಅಂತ ಶ್ಲೋಕ. ಮರಣದ ಕಾಲದಲ್ಲಿ ಯಾವ ಒಂದು ಅರಿವು, ಎಚ್ಚರಿಕೆ ಅಥವಾ ಯಾವ ಒಂದು ನೆನಪು ನನಗಿರುತ್ತೋ ಮುಂದಿನ ಜನ್ಮದಲ್ಲಿ ನಾವು ಅದೇ ಆಗ್ತೀವಿ ಅಂತ ಅರ್ಥ. ಮರಣದ ಕಾಲದಲ್ಲಿ ಭಗವಂತನ ಒಂದು ಅಸ್ತಿತ್ವದ ನೆನಪು ನಮಗಿತ್ತು ಅಂತಾದ್ರೆ ಮುಂದಿನ ಜನ್ಮ ಅಂತ ನಮಗಿರೋದೆಲ್ಲ ಭಗವಂತನ ಕಡೆಗೆ ಹೋಗ್ತೇವೆ. ಹಾಗಾಗಿ ಈ ಎರಡು ಮಾರ್ಗಗಳನ್ನು ತಿಳ್ಕೊಳ್ಬೇಕು. ಮಾರ್ಗಗಳನ್ನು ತಿಳ್ಕೊಂಡು ಆ ಮಾರ್ಗದಲ್ಲಿರತಕ್ಕಂಥ ಕಾಲಾಭಿಮಾನಿ ದೇವತೆಗಳ ಬಗ್ಗೆ ತಿಳ್ಕೊಂಡು ಆ ಕಾಲಾಭಿಮಾನಿ ದೇವತೆಗಳನ್ನ ನಿಯಮನೆ ಮಾಡತಕ್ಕಂಥವನು ಭಗವಂತ ಎಂಬ ಅರಿವನ್ನ ಪಡೆದವನೇ ಯೋಗಿ, ಸಾಧಕ. ಅಂತಹ ಸಾಧಕ ಮುಖ್ಯತಿ, ಎಂದೆಂದಿಗೂ ನಾ ಮುಖ್ಯತಿ, ನಾ ಮೊದಲಿಗೆ ಇದೆ. ಎಂದೆಂದಿಗೂ ಅವನು ಮೋಹಕ್ಕೊಳಗಾಗುವುದಿಲ್ಲ. ಮೋಹಕ್ಕೊಳಗಾಗುವುದಿಲ್ಲ ಅಂದ್ರೆ ದೇವರ ಬಗ್ಗೆ ವಿಸ್ಮೃತಿ ಮರ್ತು ಹೋಗುವುದು ಅಂತ ಅವನಿಗಾಗೋದೇ ಇಲ್ಲ. ಈಗ ಭರತ ಚಕ್ರವರ್ತಿ ಕಾಡಿಗೆ ಹೋದ ತಪಸ್ ಮಾಡಬೇಕು ಅಂತ, ಹೋಗಿದ್ದು ತಪಸ್ ಮಾಡಬೇಕು ಅಂತ. ಆದ್ರೆ ತಪಸ್ ಮಾಡೋದನ್ನು ಬಿಟ್ಟ ಜಿಂಕೆಯನ್ನ ಸಾಕಿಕೊಂಡು ಜಿಂಕೆ ನೆನಪಲ್ಲೇ ಸತ್ತ. ಜಿಂಕೆ ನೆನಪಲ್ಲೇ ಸತ್ತ. ಭಗವಂತನ ನೆನಪು ಬರಲೇ ಇಲ್ಲ ಅವನಿಗೆ, ದೇವರ ಸ್ಮರಣೆ ಬರಲೇ ಇಲ್ಲ. ಇದು ಮೋಹಕ್ಕೊಳಗಾದ ಅವನಿಗೆ. ಆ ರೀತಿಯಲ್ಲಿ ಮೋಹಕ್ಕೆ ಒಳಗಾಗೋದಿಲ್ಲ. ದೇವರ ನೆನಪು ಸದಾಕಾಲದಲ್ಲಿ ಇದ್ದೇ ಇರುತ್ತೆ. ತಸ್ಮಾತ್, ಆದ್ದರಿಂದ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವ ಅರ್ಜುನ. ಆದ್ರಿಂದ ಅರ್ಜುನ ಅಂತ ಸಂಬೋಧನೆ. ಅದೇ ಅರ್ಜುನನೇ. ಅರ್ಜುನ ಅಂದ್ರೆ ಬಿಳಿ ಬಣ್ಣ ಅಂತ ಅರ್ಥ. ಬಿಳಿ ಬಣ್ಣ ಅನ್ನೋದು ಸಾತ್ವಿಕತೆಯ ಸಂಕೇತ. ನಾವು ಹೆಚ್ಚೆಚ್ಚು ಸಾತ್ವಿಕವಾದ ಆಲೋಚನೆಯನ್ನ ಮಾಡಬೇಕು, ಸಾತ್ವಿಕವಾಗಿ ಮಾತಾಡಬೇಕು, ಸಾತ್ವಿಕವಾದ ಕಾರ್ಯಗಳನ್ನು ಮಾಡಬೇಕು. ಆಗ ಮಾತ್ರ ಈ ದೇವರ ಕೃಪೆಗೆ ಆಗ್ಲಿಕ್ಕೆ ಸಾಧ್ಯ. ನಾವೊಬ್ರು ಸಾಧಕರಾಗ್ಲಿಕ್ಕೆ ಸಾಧ್ಯ, ಯೋಗಿಗಳಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಯೋಗಯುಕ್ತೋ ಭವ. ಎಲ್ಲಾ ಕಾಲದಲ್ಲೂ ಈ ಉಪಾಯವನ್ನು, ಯೋಗ ಅಂದ್ರೆ ಉಪಾಯ ಅಂತಾನು ಒಂದರ್ಥ, ಯೋಗ ಅಂದ್ರೆ ಸಾಧನೆ ಅಂತ ಅರ್ಥ, ಯೋಗ ಅಂದ್ರೆ ಉಪಾಯ ಅಂತಾನು ಒಂದರ್ಥ. ಈ ಒಂದು ಉಪಾಯವನ್ನು ಬಲ್ಲವನಾಗು. ಎಂದೆಂದಿಗೂ ದೇವರನ್ನ ಮರಿಬೇಡ. ದೇವರ ನೆನಪನ್ನ ಸದಾ ಕಾಲ ಇಟ್ಕೋ. ಯೋಗಯುಕ್ತೋ ಭವ ಸರ್ವೇಶು ಕಾಲೇಶು. ಅದು ಆ ಸಂದರ್ಭ ಈ ಸಂದರ್ಭ. ಬೆಳಗ್ಗೆ ಮಾತ್ರ ದೇವರನ್ನ ನೆನಪು ಮಾಡ್ಕೊಳ್ಬೇಕು, ಸಾಯಂಕಾಲ ಮಾಡ್ಕೊಳ್ಬಾರ್ದು. ಅಥವಾ ಸಾಯಂಕಾಲ ಮಾತ್ರ ಮಾಡ್ಕೊಳ್ಬೇಕು, ಸಂಧ್ಯಾ ವಂದನೆ, ದೀಪ ಹಚ್ಚು ಸಂದರ್ಭ, ಈ ಸಂದರ್ಭದಲ್ಲಿ ಮಾತ್ರ ದೇವರ ನಾಮಸ್ಮರಣೆ, ಭಜನೆ, ಹಾಡು. ಬೇರೆ ಸಂದರ್ಭದಲ್ಲಿ ಬೇಡ, ಹಾಗಿಲ್ವೇ ಇಲ್ಲ. ಎಲ್ಲಾ ಸಂದರ್ಭದಲ್ಲೂ ಕೂಡ ಸರ್ವೇಶು ಕಾಲೇಶು
ಎಲ್ಲಾ ಕಾಲದಲ್ಲೂ ಕೂಡ ಭಗವಂತನ ಬಗ್ಗೆ ಒಂದು ಅರಿವಿರಲಿ. ಆ ಭಗವಂತನೇ ನಮ್ಮನ್ನ ಕಾಪಾಡೋಣ. ಅದರಿಂದಾಗಿ ದೇವರ ಬಗ್ಗೆ ಎಚ್ಚರಿಕೆ ಎಂಬತಕ್ಕಂಥದ್ದು ಎಂದೆಂದಿಗೂ ಇರಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಎರಡು ಬಾರಿ ಇಲ್ಲಿ ಸಂಬೋಧನೆ. ಪಾರ್ಥ ಅಂತ ಒಂದು ಸಂಬೋಧನೆ, ಇನ್ನೊಂದು ಅರ್ಜುನ ಅಂತ. ಪಾರ್ಥ ಅಂದ್ರೆ ತತ್ವಜ್ಞಾನಿ ಅಂತನೂ ಒಂದು ಅರ್ಥ. ತತ್ವಜ್ಞಾನಿ ಯಾರು ತತ್ವಜ್ಞಾನಿಯೋ, ಯಾರು ಭಗವಂತ ಎಂಬ ಒಂದು ತತ್ವವನ್ನ ತಿಳಿದಿದ್ದಾನೋ ಅವ್ರು ಮಾತ್ರ ಹೀಗೆ ಯಾವಾಗಲೂ ದೇವರನ್ನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಯಾರು ಅರ್ಜುನರು, ಅರ್ಜುನರಂದ್ರೆ ಸಾತ್ವಿಕ ಭಾವನೆ, ಸಾತ್ವಿಕ ಆಲೋಚನೆ ಇದಲ್ಲಿರುತ್ತಾರೋ ಅವ್ರು ಮಾತ್ರ ಯಾವತ್ತೂ ಭಗವಂತನ ಒಂದು ಆಲೋಚನೆಯಲ್ಲಿ ಸಾಧ್ಯ. ಅಲ್ಲಿ ಪಾರ್ಥ ಎಲೆ ಪ್ರತೆಯ ಮಗನೇ, ಏತೇ ಸೃತಿ ಈ ಎರಡು ಮಾರ್ಗಗಳು ಯಾರು ಜಾನನ್ನ ತಿಳಿಯುತ್ತಾನೋ ಅಂತಹ ಯೋಗಿ, ಅಂತಹ ಸಾಧಕನು ಮುಖ್ಯ ಕಷ್ಟನ ಯಾರಿಗೂ ಕೂಡ ನ ಮುಖ್ಯತೆ ಮೋಹಕ್ಕೆ ಒಳಗಾಗುವುದಿಲ್ಲ. ಅಲ್ಲಿ ಭಾಗವತ್ ತಾತ್ಪರ್ಯದಲ್ಲಿ ಶ್ಲೋಕೋಲ್ಲೇಖ ಮಾಡ್ತಾರೆ. ಪಿತೃಯಾನಂ ದೇವಯಾನಂ ಬ್ರಹ್ಮಯಾನಂ ಇತಿ ತ್ರಿಧ ಗಚ್ಚನ್ ವೈಶ್ವಾನರಮ್ಯಾಪಿ ತಸ್ಮಾನ್ ಮಾರ್ಗಸ್ಥ ಈರಿತಃ ದೇವಯಾನಸ್ಯ ಮಾರ್ಗಸ್ಥ ಅಹಶಬ್ದಾಭಿ ಸಂಹಿತಾಃ ಪಿತೃಯಾನಸ್ಯ ಮಾರ್ಗಸ್ಥ ರಾತಶಬ್ದಾತ್ವಯ ಸತಾಃ ಅಂತ. ಅಂದ್ರೆ ಈ ಸಂಬಂಧಪಟ್ಟಾಗೆ ಮತ್ತೊಂದು ಶ್ಲೋಕ ದೇವಯಾನ ಪಿತೃಯಾನ ಅಂದ್ರೂ ಇದೆ. ಈ ಏನು ಅಗ್ನಿರ ಜ್ಯೋತಿರ ಅಹಶುಕ್ಲ ಅಂತ ಹೇಳಿದ ಕೃಷ್ಣ ಪರಮಾತ್ಮ ಒಂದು ದೇವಯಾನ. ಹಾಗೆ ಧೂಮೋರಾಜ ತಥಾವನ್ನಿ ಅಂತ ಅದು ಪಿತೃಯಾನ ಅಂತ. ಎಲ್ಲ ಬೇರೆ ಬೇರೆ ಹೆಸರಿಂದ ಕರೆದಿರ್ತಾರೆ. ಅಂತ ಒಟ್ಟು ಎರಡು ಮಾರ್ಗಗಳು. ಒಂದು ಮೋಕ್ಷಕ್ಕೆ ಹೋಗುವ ಮಾರ್ಗ, ಇನ್ನೊಂದು ಮತ್ತೆ ಸಂಸಾರದಲ್ಲಿ ಹುಟ್ಟುವಂತ ಒಂದು ಮಾರ್ಗ. ಅಕಸ್ಮಾತ್ ಆದ್ದರಿಂದ ಸರ್ವೇಷು ಕಾಲೇಶು ಎಲ್ಲಾ ಕಾಲದಲ್ಲೂ ಕೂಡ ಅರ್ಜುನನೇ ಯೋಗಯುಕ್ತೋ ಭವ. ಯೋಗ ಅಂದ್ರೆ ಉಪಾಯ ಬಲ್ಲವನಾಗು, ಭಗವಂತನ ಒಂದು ಚಿಂತನೆ, ಭಗವಂತನ ಬಗ್ಗೆ ಆಲೋಚನೆ ಇರುವವನಾಗು. ನೈತೆ ಶ್ರುತಿ ಪಾರ್ಥಜ. ಶ್ರುತಿ ಅಂದ್ರೆ ಮಾರ್ಗ ಅಂತ ಅರ್ಥ. ಸೃಗತು ಅಂತ ಮೂಲಧಾತು, ಅದರ ಕಿಂ ಪ್ರತ್ಯಯ ಅಂತವಾದ ಶಬ್ದ, ಸ್ತ್ರೀಲಿಂಗ ಶಬ್ದ. ಮತಿ ಮತಿ ಮತಯ ಇದ್ದಾಗಿ ಶ್ರುತಿ ಶ್ರುತಿ ಶ್ರುತಯ ಅಂತ ಎರಡು ಮಾರ್ಗ. ಹಾಗಾಗಿ ಶ್ರುತಿ ಅಂತ ದೀರ್ಘ, ಶ್ರುತಿ ದ್ವಿವಚನವದ ಪ್ರಯೋಗ. ನೈತೆ ಶ್ರುತಿ ಪಾರ್ಥಜಾನನ್ನ ಯೋಗಿ ಮುಖ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಶ್ರೀಕೃಷ್ಣಾರ್ಪಣ.